ಲೋನ್ ಎಷ್ಟಾಗುತ್ತೆ? 50,000 ತಗೊಂಡಿ ಸರ್, ಮಿಕ್ಕಿದ್ ಲೋನ್ 50,000 ತಗೊಂಡ್ರೆ ಸಾಕು. ಗಾಡಿ ತಗೊಂಡೋಗಿ ಸರ್. 1,200,000 ಕೊಟ್ಬಿಡ್ತೀನಿ ಸರ್ ನಿಮ್ ಚಾನಲ್ ಇಂದ ಬಂದ್ರೆ. ಬಂದ್ರೆ ಕಡಿಮೆ ಆಗುತ್ತೆ. 1,200,000 ಕೊಟ್ಬಿಡ್ತೀನಿ ನಿಮ್ ಚಾನಲ್ ಕಡೆಯಿಂದ ಬಂದ್ರೆ. 390ಗೆ ಕೊಟ್ಬಿಡ್ತೀನಿ. 390 ಕೊಡ್ತೀರಾ? ಹಾಗೆ ಓನರ್ ಹೇಳಿ. ಓನರ್ ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್. ಕಿಲೋಮೀಟರ್ ಹೇಳಿ. ಕಿಲೋಮೀಟರ್ 70,000 ಹೊಡೈತೆ ಸರ್. ಹಾಯ್ ಸ್ನೇಹಿತರೆ, ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊಂತೀನಿ. ಇವತ್ತು ನಾನು ಹೇಳಿದ ಒಂದು ಸೆಕೆಂಡ್ ಹ್ಯಾಂಡ್ ಕಾರ್ ಶೋರೂಮ್ ಅಲ್ಲಿ ಇದೀನಿ. ಈ ಶೋರೂಮ್ ಅಲ್ಲಿ ಮಲ್ಟಿ ಬ್ರಾಂಡ್ ಸೆಕೆಂಡ್ ಹ್ಯಾಂಡ್ ಕಾರ್ಸ್ ಎಲ್ಲ ಇರುತ್ತೆ. ಹಾಗೇನೆ ಲೋ ಬಜೆಟ್ ಅಲ್ಲಿ ಈ ಶೋರೂಮ್ ಅಲ್ಲಿ ತುಂಬಾ ಕಾರ್ಸ್ ಗಳು ಇದೆ. ಇವಾಗ ಶೋರೂಮ್ ಓನರ್ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ಸರ್ ನಮಸ್ಕಾರ. ಸರ್ ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಸರ್. ನಿಮ್ಮ ಹೆಸರು ಸರ್? ಉಮೇಶ್ ಅಂತ. ಹೌದಾ ಸರ್? ಸರ್ ನಿಮ್ಮ ಶೋರೂಮ್ ಹೆಸರು ಹೇಳಿ ಸರ್. ಪಂಚಮುಖಿ ಆಟೋ ಕನ್ಸಲ್ಟೆಂಟ್. ಓಕೆ. ಸ್ಟಾರ್ಟಿಂಗು 2002ರಲ್ಲಿ ಸ್ಟಾರ್ಟ್ ಮಾಡಿದ್ದು. 2002 ಸ್ಟಾರ್ಟ್ ಮಾಡಿದ್ದು ಸ್ಟಾಪ್ ಕಾರ್ಡ್ ರೋಡ್ ಅಲ್ಲಿ ಇಸ್ಕಾನ್ ಹತ್ರ. ಓಕೆ. ಸ್ಟಾರ್ಟ್ ಮಾಡಿದಾಗ ಅವಾಗ ವೆಹಿಕಲ್ಸ್ ಅಷ್ಟಿರ್ಲಿಲ್ಲ, ಕಮ್ಮಿ ಇತ್ತು. ಮಾರ್ಕೆಟ್ ಸ್ವಲ್ಪ ಕಮ್ಮಿ ಇತ್ತು. ಓಕೆ. ಆಮೇಲೆ ಒಂದ್ 20 ವರ್ಷ ಮಾಡಿದ್ವಿ. ಓಕೆ. 20 ವರ್ಷ ಮಾಡಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಹಾಕಿದ್ರಿ ಇವಾಗ? ಒಂದ್ 10 ವರ್ಷ ಗ್ಯಾಪ್ ಕೊಟ್ಬಿಟ್ಟೆ. ಓಕೆ. ಬೇರೆ ಬಿಸ್ನೆಸ್ ಹೋಗ್ಬಿಟ್ವಿ. ಸರಿ ಸರ್. ಈ ಬೇರೆ ಬಿಸ್ನೆಸ್ ಹೋದಾಗ ಅದರಲ್ಲೂ ಸ್ವಲ್ಪ ನೋಡ್ಕೊಂಡು ತಿಳ್ಕೊಂಡು ಬಂದ್ವಿ. ಬಟ್ ಅದ್ ಯಾಕೋ ನಮ್ ಸೆಟ್ ಆಗಿಲ್ಲ. ಸರಿ ಸರ್. ಬಿಟ್ಬಿಟ್ಟು ಮತ್ತೆ ಕಾರ್ಗೆ ಬಂದ್ವಿ. ಸರಿ ಸರ್. ಇವಾಗ ಇದು ಲೊಕೇಶನ್ ಹೇಳಿ ಸರ್ ಎಕ್ಸಾಕ್ಟ್. ಇದು ಒಂದು ಕಂಟೀನರ್ ಸ್ಟುಡಿಯೋ. ಓಕೆ. ಕಂಟೀನರ್ ಸ್ಟುಡಿಯೋ ಗೊರಗುಂಟೆಪಳ್ಳಿ ಮೇನ್ ರೋಡ್, ರಾಜ್ಕುಮಾರ್ ಸಮಾಧಿ ಪಕ್ಕದಲ್ಲಿ ಇರೋದು. ಪಕ್ಕದಲ್ಲಿ ಇದೆಯಲ್ವಾ ಸರ್? ಹೌದು. ಸರ್ ಇವತ್ತಿರೋ ಸ್ಟಾಕ್ ಅಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ಎಷ್ಟಿದೆ ಸರ್? ಸರ್ ಇವಾಗಿನ ಮಾರ್ಕೆಟ್ ಅಲ್ಲೂ ನಮ್ಮ ಹತ್ರ ಇರೋ ವೆಹಿಕಲ್ ಓಕೆ ಎಲ್ಲ ನಮ್ಮ ಹತ್ರ ಇರೋ ವೆಹಿಕಲ್ ಬ್ರಾಂಡೆಡ್ ಅಂದ್ರೂ ಹೇಳಕ್ ತಪ್ಪೇನಿಲ್ಲ. ಅಂದ್ರೆ ಕಂಪ್ನಿ ಸರ್ವಿಸ್. ಸರಿ ಸರ್. ರೆಕಾರ್ಡ್ ಮೈಲೇಜ್, ಕಂಪ್ನಿ ಸರ್ವಿಸ್, ಆಕ್ಸಿಡೆಂಟ್ ಫ್ರೀ. ಆಕ್ಸಿಡೆಂಟ್ ಫ್ರೀ ಬೇಕಾದ್ರೆ ನೀವು ಶೋರೂಮ್ ತಗೊಂಡು ಚೆಕ್ ಮಾಡ್ಬೋದು. ಅಲ್ಲಿ ಗಂಟೆ ಗ್ಯಾರಂಟಿ ಕೊಡ್ತೀವಿ ಸರ್. ಅಂದ್ರೆ ಇವತ್ತಿನ ಸ್ಟಾಕ್ ಅಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ಸರ್? ಸ್ಟಾರ್ಟಿಂಗ್ ಪ್ರೈಸ್ ನಿಮಗೆ 1.5 ಲಕ್ಷದಿಂದ ಸ್ಟಾರ್ಟ್ ಆಗುತ್ತೆ. 1.5 ಲಕ್ಷದಿಂದ ಇವರು ಸ್ಟಾಕ್ ಅಲ್ಲಿ ಇವತ್ತಿರೋದ್ರಲ್ಲಿ 1.5 ಲಕ್ಷದಿಂದ ಸ್ಟಾರ್ಟ್ ಇದೆ. ಹೌದು ಸರ್. ಹಂಗೆ EMI ಆಪ್ಷನ್ ಎಲ್ಲ ಇದೆ ಸರ್ ಇವಾಗ? EMI ಇದೆ. 2011ರಿಂದ EMI ಕೊಡ್ತೀವಿ. 2011ರಿಂದ EMI. 11 ಒಳಗಡೆ EMI ಇಲ್ಲ. EMI ಆಗಲ್ಲ. ಆಮೇಲೆ ಸರ್ ಅದು EMI ಬಂದ್ಬಿಟ್ಟು ಓನ್ಲಿ ಬೆಂಗಳೂರು, ಆಲ್ ಓವರ್ ಕರ್ನಾಟಕ EMI ಆಗುತ್ತಲ್ವಾ ಸರ್? ಸರ್ ಹಾಗೇನೆ ಟ್ರಾನ್ಸ್ಫರ್ ಚಾರ್ಜಸ್, ಕಮಿಷನ್ ಏನೋ ತಗೊಂತೀರಾ ಸರ್? ನಾವು ವೆಹಿಕಲ್ ಅಲ್ಲಿ ನೋಡ್ತೀವಿ. ಸರಿ ಸರ್. ಅದರಲ್ಲೇ ಇನ್ಕ್ಲೂಡಿಂಗ್ ಕಮಿಷನ್, ಟ್ರಾನ್ಸ್ಫರ್ ಎಲ್ಲ ಇಟ್ಕೊಳ್ತೀವಿ. ಓಕೆ. ಒಬ್ರೊಬ್ರು ಏನ್ ಮಾಡ್ತಾರೆ, ನಮಗ್ ಬೇಡ ಸರ್ ನಿಮ್ ಕಮಿಷನ್ ನೀವು ತಗೊಳ್ಳಿ, ಟ್ರಾನ್ಸ್ಫರ್ ಮಾಡ್ಕೊಡಿ ಅಂತ ಹೇಳ್ತಾರೆ. ಆ ತರದ್ದು ಒಂದ್ ಮಾಡ್ತೀವಿ. ಓಕೆ. ಟ್ರಾನ್ಸ್ಫರ್ ಮಾಡ್ಕೊಡ್ತೀವಿ. ಅವ್ರು ಬೇಕಾದ್ರೆ ಹೊರಗಡೆ ಹೋಗ್ತಾರಲ್ಲ ಅವ್ರಿಗೆ ನಾವು ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಕೊಡ್ತೀವಿ. ಹೌದಾ ಸರ್? ಅವ್ರಲ್ಲಿ ಟ್ರಾನ್ಸ್ಫರ್ ಮಾಡ್ಕೋಬಹುದು. ಸರಿ ಸರ್. ಓಕೆ. ಹಾಗಾದ್ರೆ ಮತ್ತೆ ಏನೋ ನಿಮ್ಮ ಶೋರೂಮ್ ಬಗ್ಗೆ ಹೇಳ್ತೀರಾ ಸರ್ ನಮ್ಮ ವ್ಯೂವರ್ಸ್ ಗಳಿಗೆ? ಸರ್ ನಾನು ಒಂದ್ 20 ವರ್ಷ ಹೇಳಿದ್ನಲ್ಲ ಅವಾಗೆ, ಹೌದೌದು ಪಂಚಮುಖಿ ಅನ್ನೋದು ಅವಾಗ ಮಾಡಿದ್ದು. 10 ವರ್ಷ ಗ್ಯಾಪ್ ಕೊಟ್ಟು ಇವತ್ತು ನನ್ಗೆ ಅದೇ ರೆಸ್ಪೆಕ್ಟ್ ಇದೆ. ಇವತ್ತು ಮಾರ್ಕೆಟ್ ಅಲ್ಲಿ ಯಾರು ನನಗೆ ಕೆಟ್ಟದಾಗಿ ಮಾತಾಡಲ್ಲ. ಯಾರು ನಮ್ಮನ್ನ ಪಂಚಮುಖಿ ಅಂದ್ರೆ ಏನೋ ಹಂಗೆ ಹಿಂಗೆ ಅಂತ ಯಾವ್ದು ಒಳ್ಳೆ ವೆಹಿಕಲ್ ಆಕ್ಸಿಡೆಂಟ್ ಇರಬಾರ್ದು ನಮ್ಮ ಹತ್ರ. ಆಕ್ಸಿಡೆಂಟ್ ಇದ್ರೆ ನಾವ್ ಹೇಳ್ಬಿಡ್ತೀವಿ ಆಕ್ಸಿಡೆಂಟ್ ಇದೆ, ಈ ತರ ಇದೆ, ಈ ತರ ಇದೆ ಹೇಳ್ಬಿಡ್ತೀವಿ. ಯಾಕಂದ್ರೆ ತಗೊಂಡೋಗ್ಬೇಕಾದ್ರೆ ರೋಡಲ್ಲಿ ಹೋಗ್ತಾ ಗಾಡಿ ಹೋಗ್ಬೇಕು. ಹೌದೌದು ಸರ್. ಹೋಗಿ ಅಲ್ಲೆಲ್ಲ ನಿಂತ್ಕೊಂಡ್ಬಿಟ್ಟು ನನ್ನ ಬೈಕ್ ಒಳತ್ತು 100%. ಯಾಕಂದ್ರೆ ನಮ್ಮ ವ್ಯೂವರ್ಸ್ ಯಾರೇ ಇಲ್ಲೊಂದು ಕಾರ್ ತಗೊಂಡ್ರೆ ತಗೊಂಡು ನಿಮ್ ನೆನೆಸ್ಬೇಕು, ಅವರು ಚೆನ್ನಾಗಿದೆಪ್ಪ ಡ್ರೈವ್ ಮಾಡ್ಬೇಕಾದ್ರೆ. ಕಿಲೋಮೀಟರ್ ಪರ್ಫೆಕ್ಟ್ ಇಟ್ಕೋಬೇಕು. ಹೌದು ಸರ್. ಇದ್ರೆ ಅದಕ್ಕೆ ನೆಕ್ಸ್ಟ್ ಸರ್ವಿಸ್ ಹೋದಾಗ ಅದನ್ನ ಚೇಂಜ್ ಮಾಡ್ತಾರೆ. ಏನೋ ಬೆಲ್ಟು, ಓಸ್ ಪೈಪು ಅವು ಹೋದ್ರೆ ತಕ್ಕಂತ ಚೇಂಜ್ ಮಾಡ್ಕೊಡ್ತಾರೆ. ಇವ್ರ ಏನ್ ಮಾಡ್ತಾರೆ, ಕಿಲೋಮೀಟರ್ನ 14 ಡಿಗ್ರಿ ಮಾಡ್ಬಿಟ್ರೆ ರೋಡ್ ಅಲ್ಲಿ ಫ್ಯಾಮಿಲಿ ಹೋಗ್ತಾ ಇರ್ತಾರೆ. ಇಂತ ಇದು ಫ್ಯಾನ್ ಬೆಲ್ಟ್ ಕಟ್ ಆಗಿ ಅವಾಗ ಏನಾಗುತ್ತೆ ಅಂದ್ರೆ ಇಂತ ಆಫೀಸ್ ಗಾಡಿ ತಗೊಂಡ್ವಾ. ಕರೆಕ್ಟ್ ಸರ್, ಕರೆಕ್ಟ್. ಆಫೀಸ್ ಹೆಸರು ಕೆಡುತ್ತೆ. ನನಗೂ ಒಂಥರ ಬೈಕ್ ಒಳಗಾಗತ್ತಾ. ಓಕೆ. ಕಾಸು ತಿಂದಿರ್ತೀವ, ಅದ್ರಲ್ಲಿ ಊಟ ಮಾಡಿರ್ತೀವ. ಅದಕ್ಕೆ ಸೊ ಅದಕ್ಕೋಸ್ಕರ ನಮ್ಮ ವ್ಯೂವರ್ಸ್ ಯಾರೇ ಬಂದ್ರು ಒಂದ್ ಒಳ್ಳೆ ಕಾರ್ ನಿಮ್ಮ ಹತ್ರ ಇದ್ದೇ ಇರುತ್ತೆ. ಸೊ ಒಳ್ಳೆ ಕಾರ್ ಕೊಡ್ತೀರಾ ಒಂದು ಒಳ್ಳೆ ಪ್ರೈಸ್ ಅಲ್ಲಿ? ಖಂಡಿತ ಸರ್. ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ ಸರ್ ಇವಾಗ? ಮೇಡಮ್. ಸೊ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ವಿಡಿಯೋ ಯಾರೆಲ್ಲ ನೋಡ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಅದು ಕೂಡ ಫಾಲೋ ಮಾಡ್ಕೊಂಡು ಹೇಳ್ತಾ. ಸೊ ಬನ್ನಿ ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ. ಸರ್ ನಮ್ ಶೋರೂಮ್ ಅಲ್ಲಿ 2 ಸೆಂಟರ್ ಐತೆ ಸರ್. 2 ಇದೆ ಸರ್. 2 ಸೆಂಟರ್ ಐತೆ ನೋಡಿ ಸರ್. 2009 ಇದೆ ಸರ್. ಇದು 2009 ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್. ಕಿಲೋಮೀಟರ್ ಎಷ್ಟು ರನ್ ಆಗಿದೆ ಸರ್? ಇದು ಕಿಲೋಮೀಟರ್ 48,000 ಸರ್. ಸರ್
ಪ್ರೈಸ್ ಹೇಳಿ. ಸರ್ ಇದು 2 ಕಾಲು ಸರ್. 2 ಕಾಲ ಸರ್ ಇದು. 2 ಕಾಲು ಸರ್ ಇದು. ಸರ್ ಇನ್ನೊಂದು ಸೆಂಟರ್ ಇದೆ ಅಂದ್ರಲ್ಲ, ಟಾಪ್ ಎಂಡ್ ಮಾಡಲು ಸರ್ ಇದು. ಇದು ಸಿಂಗಲ್ ಓನರ್ ಸರ್. ಇದು single owner. ಟೈರ್ ಐತೆ, ಹಾ. ಒಳ್ಳೆ ಸೀಟ್ ಕವರ್, ಲೆದರ್ ಸೀಟ್ ಕವರ್ ಹಾಕ್ಸವ್ರೆ. ಸರಿ ಸರ್. ಸರಿನಾ ಸರ್ ಇದ್ರ ಪ್ರೈಸ್ ಎಷ್ಟು ಹೇಳ್ತೀರಾ ಸರ್? ಇದು ಅಷ್ಟೇ ಸರ್, 250 ಸರ್ ಇದು. ಇದು 250 ಸರ್. ಟಾಪ್ ಎಂಡ್ ಮಾಡಲು ಸರ್ ಇದು, ಸಿಂಗಲ್ ಓನರ್ ಇದು ಅಷ್ಟೇ. ಇದು ಶೋರೂಮ್ ಇಷ್ಟನೇ ಸರ್. ಸರ್ ನಮಸ್ತೆ, ಇದು i20 ಆಸ್ಟ್ರಾ ಓಕೆ ಟಾಪ್ ಎಂಡ್ ಮಾಡಲು. ಸರಿ ಸರ್. ಸರ್ ಇದು ಡ್ಯೂಯಲ್ ಏರ್ ಬ್ರೇಕ್ ಇದೆ, ಮ್ಯಾಗ್ ವೀಲ್ ಇದೆ. ಸರ್ ಎಷ್ಟು ಕಿಲೋಮೀಟರ್ ಓಡಿದೆ? 48,000 ಡ್ರೈವಿಂಗ್ ಆಗಿದೆ ಸರ್. 48,000 ಓಡಿ ಸರ್. 48,000 ಫೀಚರ್ ಸರ್ ಇದು ಸರ್. ಫೀಚರ್ಸ್ ಓಕೆ. 4 ವಿಂಡೋ, 4 ವಿಂಡೋ ಐತೆ. 4 ಪವರ್ ವಿಂಡೋ ಸರ್. 4 ವಿಂಡೋ ಐತೆ, ಸೀಟ್ ಕವರ್ ಇದೆ, ಕಂಪ್ನಿ ಸೀಟ್ ಕವರ್ ಇದೆ. ಸರಿ ಸರ್. ಸರ್ ಪ್ರೈಸ್ ಎಷ್ಟು ಹೇಳ್ತೀರಾ ಇದ್ರದ್ದು? ಸರ್ ಇದು 6 ಲಕ್ಷ ಹೇಳ್ತಾವ್ರೆ. ಹಾ. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ನಾನು 5.5 ಲಕ್ಷ ಕೊಟ್ಬಿಡ್ತೀನಿ ಸರ್. 5.5 ಲಕ್ಷ ಕೇಳ್ಕೊ ಬರ್ಲಿ. ಹಾ ಸರ್. ನಮ್ಮ ಶೋರೂಮ್ ಅಲ್ಲಿ 5.5 ಲಕ್ಷ ಕೊಟ್ಬಿಡ್ತೀನಿ ಸರ್ ಇನ್ನೂ ಬಂದ್ರೆ ಕಡಿಮೆ ಆಗುತ್ತಾ? ಇಲ್ಲ ಸರ್, ಅದು 5.5 ಲಕ್ಷ. 5.5 ಲಕ್ಷಕ್ಕೆ ಫೈನಲ್ ಸರ್ ಅದು. ಬನ್ನಿ ಸರ್, ಹೆಚ್ಚು ಕಮ್ಮಿ ಮಾಡ್ಕೊಳ್ಳೋಣ ಸರ್. 16 ಮಾಡಲು, ಸೆಕೆಂಡ್ ಓನರು. ಹಾ ಓಕೆನಾ ಸರ್. ಮ್ಯಾಗ್ ವೀಲ್ ಐತೆ. ಹಾ ಸರ್. ಇದು ಬಂದು ಡ್ಯೂಯಲ್ ಏರ್ ಬ್ಯಾಗ್ ಐತೆ. ಹಾ ಸರ್. ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ ಅಲ್ಲ ಸರ್? ಪವರ್ ವಿಂಡೋ ಐತೆ, ಸೆಂಟ್ರಲ್ ಲಾಕ್ ಐತೆ. ಸೆಂಟ್ರಲ್ ಲಾಕ್ ಹಾಕ್ಸವ್ರೆ, ಸಿಸ್ಟಮ್ ಇದೆ. ಸರಿ ಸರ್. ಸರ್ ಇದು ಓನರ್ ಎರಡನೇ ಓನರ್? ಎರಡನೇ ಓನರ್ ಸರ್, ಸೆಕೆಂಡ್ ಓನರ್ ಸರ್. ಸರ್ ಕಿಲೋಮೀಟರ್ ಎಷ್ಟು ಓಡಿದೆ? ಕಿಲೋಮೀಟರ್ 80,000 ಹೊಡೆದಿದೆ ಸರ್. 80,000 ಓಡಿದೆ. ಎಲ್ಲ ಕಂಪ್ನಿ ಶೋರೂಮ್ ರೆಕಾರ್ಡ್ ಐತೆ ಸರ್, ಏನ್ ತೊಂದ್ರೆ ಇಲ್ಲ. ಸರ್ ಪ್ರೈಸ್ ಎಷ್ಟು ಹೇಳ್ತೀರಾ? ಪ್ಲಸ್ 5,70,000 ಫೈನಲ್ ಸರ್. 5 ಲಕ್ಷ ಇನ್ನು ನಿಮ್ ಕಡೆಯಿಂದ ಬಂದ್ರೆ ಇನ್ನ ಫೈನಲ್ ಮಾಡ್ಕೊಡ್ತೀನಿ ಬನ್ನಿ ಸರ್. ಇನ್ನೂ ಕಡಿಮೆ ಆಗುತ್ತೆ? 1 ಲಕ್ಷ ತಗೊಂಬನ್ನಿ ಸರ್, ಗಾಡಿ ತಗೊಂಡೋಗಿ ಸರ್. 1 ಲಕ್ಷ ತಗೊಂಡ್ರೆ ಗಾಡಿ ಕೊಡ್ತೀನಿ. ಬರೀ 1 ಲಕ್ಷ ತಗೊಂಬನ್ನಿ ಸರ್, ಗಾಡಿ ತಗೊಡ್ತೀನಿ. 2015 ಸರ್ ಇದು ಮಾಡ್ಲು. ಓಕೆ. ಸಿಂಗಲ್ ಓನರ್. ಹಾ ಸರ್ ನ್ಯೂ ಟೈರ್ ಹಾಕವ್ರೆ ಸರ್, ಬ್ರಿಸ್ಟನ್ ಟೈರ್ ಹಾಕವ್ರೆ, 4 ನ್ಯೂ ಟೈರ್ ಹಾಕವ್ರೆ. ಸರಿ ಸರ್. LXi ಪೆಟ್ರೋಲ್ ಸರ್ ಇದು. ಓಕೆ. ಸರ್ ಫೀಚರ್ಸ್ ಏನಿದೆ ಸರ್ ಇದರಲ್ಲಿ? ಫೀಚರ್ಸ್ ಡ್ಯೂಯಲ್ ಏರ್ ಬ್ಯಾಗ್ ಐತೆ, ಪವರ್ ಸ್ಟೀರಿಂಗ್ ಐತೆ. ಹಾ ಸರ್. 4 ಪವರ್ ವಿಂಡೋ ಐತೆ. ಓಕೆ. ಸೀಟ್ ಕವರ್, ಹೊಸ ಸೀಟ್ ಕವರ್ ಹಾಕವ್ರೆ. ಸರಿ ಸರ್. ಮ್ಯಾಗ್ ವೀಲ್ ಐತೆ ನೋಡಿ, ಇದೇ ಇದು. ಸರ್ ಪ್ರೈಸ್ ಹೇಳಿ. ಸರ್ ಪ್ರೈಸ್ 5.5 ಹೇಳ್ತಾರೆ ಸರ್ ಇದು. 5.5 ಸರ್ ಇದು? 5.5. ಇದು ಓನರ್ ಸರ್ ಇದು? ಓನರ್ ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್ ಸರ್ ಇದು? ಸರ್ ಫೈನಲ್ ಅಂದ್ರೆ ಎಷ್ಟಾಗುತ್ತೆ ಸರ್ ಇದು? ಬನ್ನಿ ಸರ್, ನಿಮ್ ಕಡೆಯಿಂದ ಬಂದ್ರೆ ನಾನು ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ. ಬನ್ನಿ ಸರ್, ನಿಮ್ ಚಾನಲ್ ಬಂದ್ರೆ ನಾನು ಇದು ಮಾಡ್ಕೊಡ್ತೀನಿ. ಸರಿ ಸರ್. ಓಕೆ ಸರ್ 2014 ಸರ್. ಸರ್ ಹೇಳಿ. ಸರ್ 2014. ಓಕೆ. ಸಿಂಗಲ್ ಓನರ್ ಸರ್ ಇದು. ಸ್ಪೋರ್ಟ್ಸ್ ನೋಡಿ ಸರ್, ಸೀಟ್ ಕವರು ಎಲ್ಲ ಬಟನ್ ಸೆಟ್ ಇದೆ. ಬಟನ್ ಸೆಟ್ ಇದೆ ಸರ್. ಟಾಪ್ ಎಂಡ್ ಇದು? ಟಾಪ್ ಎಂಡ್ ಸರ್, ಮ್ಯಾಗ್ ವೀಲ್ ಇದೆ. ಓಕೆ. ಎಲ್ಲ ಶೋರೂಮ್ ರೆಕಾರ್ಡ್ ಇದೆ ಸರ್ ಇದು. TDS ಸರ್ ಮ್ಯಾಗ್ ವೀಲ್ ಎಲ್ಲ ಮ್ಯಾಗ್ ವೀಲ್ ಎಲ್ಲ ಸರ್. ಟಾಪ್ ಎಂಡ್ ಎಲ್ಲ ಬಂದ ಸರ್. ಸರ್ ಇದು ಪ್ರೈಸ್ ಎಷ್ಟು ಹೇಳ್ತೀರಾ? ಇದು 6 ಲಕ್ಷ ಹೇಳ್ತೀನಿ ಸರ್. ಓಕೆ. ನಿಮ್ ಕಡೆಯಿಂದ ಬನ್ನಿ ಸರ್, ನಾನು ಹೆಚ್ಚು ಕಡಿಮೆ ಸರ್ ಎಷ್ಟು ಕಿಲೋಮೀಟರ್ ಓಡಿದೆ? 80,000 ಹೊಡೆದು ಸರ್. ಎಲ್ಲ ಓನರ್ ಸಿಂಗಲ್ ಓನರ್. ಸಿಂಗಲ್ ಓನರ್? ಸಿಂಗಲ್ ಓನರ್ ಐತೆ. ಬನ್ನಿ ಸರ್. ಸರ್ ಎಷ್ಟು ಇನ್ನೊಂದು ಸರ್ ಪ್ರೈಸ್ ಹೇಳಿ? 6 ಲಕ್ಷ ಹೇಳ್ತಾ ಇದೀನಿ ಸರ್, ನಿಮ್ ಕಡೆಯಿಂದ ಬನ್ನಿ ಸರ್. ಸರ್ ಲೋನ್ ಎಷ್ಟು ಆಗ್ಬೋದು ಇದಕ್ಕೆ? ಲೋನ್ 5 ಲಕ್ಷ ಲೋನೇ ಮಾಡ್ಕೊಡ್ತೀನಿ ಸರ್. ಬರೀ 1 ಲಕ್ಷ ತಗೊಬನ್ನಿ ಸರ್, ನಾನು ಮಾಡ್ಕೊಡ್ತೀನಿ. ಸರಿ ಬರೀ ಸರ್. 1 ಲಕ್ಷ ತಗೊಬನ್ನಿ, ಗಾಡಿ ತಗೊಂಡೋಗಿ. 2009 ಸೆಕೆಂಡ್ ಓನರ್ ಸರ್. ಓಕೆ. ಮ್ಯಾಗ್ ವೀಲ್ ಇದೆ. ಸರಿ ಸರ್. VDI ಡೀಸೆಲ್ ಗಾಡಿ. ಡೀಸೆಲ್ ಸರ್ ಇದು? ಡೀಸೆಲ್ ಗಾಡಿ. ಫೀಚರ್ಸ್ ಹೇಳಿ. ಸರ್ ಫೀಚರ್ ಸರ್, ಮ್ಯಾಗ್ ವೀಲ್ ಹಾಕಿದ್ರೆ ಸರ್, ಮ್ಯಾಗ್ ವೀಲ್ ಕಸ್ಟಮರ್ ಮ್ಯಾಗ್ ವೀಲ್ ಇದೆ, ಸಿಸ್ಟಮ್ ಇದೆ. 4 ಪವರ್ ವಿಂಡೋ ಐತೆ. ಸರಿ ಸರ್. ಓಕೆನಾ. ಸೀಟ್ ಕವರ್ ಎಲ್ಲ ಹಾಕ್ಸವ್ರೆ ಸರ್, ತುಂಬಾ ಚೆನ್ನಾಗೈತೆ ಗಾಡಿ. ಸರ್ AC ಇದೆ ಅಲ್ವಾ? ಎಲ್ಲ ಸರ್ AC ಐತೆ ಸರ್. ಓಕೆ. ಬನ್ನಿ ಸರ್ ಪ್ರೈಸ್ ಇದ್ರದ್ದು? ಗಾಡಿ ತುಂಬಾ ಚೆನ್ನಾಗೈತೆ ಸರ್, ಓಡಿಸ್ ನೋಡಿಬೇಕಾರೆ ನೀವು ಶೋರೂಮ್ ರೆಕಾರ್ಡ್ ಐತೆ, ಶೋರೂಮ್ ಅಲ್ಲಿ ಚೆಕ್ ಮಾಡಿಸ್ಕೊಳ್ಳಿ. ಸರ್ ಪ್ರೈಸ್ ಎಷ್ಟು ಸರ್ ಇದು? ಸರ್ 3 ಲಕ್ಷ ಹೇಳ್ತಾರೆ ಸರ್. ನಿಮ್ ಚಾನಲ್ ಇಂದ ಬಂದ್ರೆ ಸರ್ 2.85 ಕೊಡ್ತೀನಿ ಸರ್. 2.85 2.80 ಕೊಡ್ತೀನಿ ಸರ್. ಬನ್ನಿ ಸರ್, ನಿಮ್ ಚಾನಲ್ ಇಂದ ಕಳ್ಸಿ ಸರ್. ನಿಮ್ ಚಾನಲ್ ನಿಮ್ ಹೆಸರು ಹೇಳ್ಕೊ ಬರ್ಲಿ. 2.80 ಕೊಟ್ಟು ಕಳ್ಸ್ತೀನಿ ಸರ್ ಗಾಡಿ. ಸರಿ ಸರ್. ಇದು 2006 ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್ ಸರ್ ಇದು? ಟಾಪ್ ಎಂಡ್ ಮಾಡಲು ಸರ್ ಇದು. ಹಾ ಸರ್. ಮ್ಯಾಗ್ ವೀಲ್ ಇದೆ, ಬ್ರಿಸ್ಟನ್ ಟೈರ್ ಹಾಕ್ಸವ್ರೆ, 4 ಟೈರ್ ಹೊಸ ಟೈರ್ ಐತೆ. ಸರಿ ಸರ್. ಓಕೆನಾ. ಓಕೆ. ಸೀಟ್ ಕವರ್ ನೋಡಿ ಸರ್, ಲೆದರ್ ಸೀಟ್ ಕವರ್ ಇದೆ, ಸಿಸ್ಟಮ್ ಇದೆ. 4 ಪವರ್ ವಿಂಡೋ ಐತೆ ಸರ್. ಟಾಪ್ ಎಂಡ್ ಮಾಡಲು ಸರ್ ಇದು. ಸೆಂಟ್ರಲ್ ಲಾಕಿಂಗ್ ಎಲ್ಲ ಇದೆಲ್ಲ ಸರ್ ಇದರಲ್ಲಿ? ಟಾಪ್ ಎಂಡ್ ಮಾಡಲು ಸರ್, ಶಿಫ್ಟ್ ಅಲ್ಲೇ ಟಾಪ್ ಎಂಡ್ ಮಾಡಲು. ಜಾಬ್ ಮಾಡಲ್ಲ ಸರ್ ಇದು? ಹೌದು ಸರ್. ಓಕೆ. ಸರ್ ಇದ್ರ ಪ್ರೈಸ್ ಇದೆ ಸರ್. ಅವ್ರು 3 ಲಕ್ಷ ಹೇಳ್ತಾರೆ ಸರ್. ನಿಮ್ ಚಾನಲ್ ಇಂದ ಬರ್ಲಿ ಸರ್, 275 ಕೊಟ್ಬಿಡ್ತೀನಿ ಸರ್. 275 ಎಲ್ಲ ಕೊಡ್ತೀರಾ ಸರ್? 275 ಕೊಡ್ತೀನಿ ಸರ್. 20 ಸರ್ ಓನರ್ ಎಷ್ಟು ಅಂದ್ರಲ್ಲ? ಸಿಂಗಲ್ ಓನರ್ ಸರ್. ಸರ್ ಕಿಲೋಮೀಟರ್ ಎಷ್ಟು ಡ್ರೈವರ್ ಆಗಿದೆ? ಸರ್ 80,000 ಶೋರೂಮ್ ಹಿಸ್ಟ್ರಿ ಐತೆ ಸರ್. 80,000 ಹೊಡಿ ಸರ್. 80,000 ಶೋರೂಮ್ ಹಿಸ್ಟ್ರಿ ಐತೆ. ನೋಡಿ ಸರ್, ತುಂಬಾ ಚೆನ್ನಾಗೈತೆ ಗಾಡಿ. 2 ಲಕ್ಷದ 75,000 ಕೊಡ್ತೀನಿ ಸರ್. 2,75,000 ಬಂದ್ರೆ ಅದು ಫಿಕ್ಸ್ ಎಲ್ಲ ಬಂದ್ರೆ ಕಡಿಮೆ ಆಗತ್ತಲ್ವಾ? ಬನ್ನಿ ಸರ್, ನಿಮ್ ಚಾನಲ್ ಇಂದ ಬಂದ್ರೆ ಇನ್ನ 5,000 ಕಡಿಮೆ ಕೊಡ್ತೀನಿ.
270ಕ್ಕೆ ಕೊಡ್ತೀನಿ ಬನ್ನಿ ಸರ್. ಸರಿ ಸರ್. ಇದು ಟಾಟಾ ಸಫಾರಿ ಸರ್, ಸಿಂಗಲ್ ಓನರ್, ಸರ್ ಟಾಪ್ ಅಂಡ್ ಮಾಡ್ಲು, 4 ನ್ಯೂ ಟೈರ್ ಐತೆ ಸರ್. ಹೌದಾ ಸರ್? ಸರ್ ಸಿಂಗಲ್ ಓನರ್ ಅಂದ್ರಲ್ಲ? ಸಿಂಗಲ್ ಓನರ್ ಸರ್. ಸರ್ ಎಷ್ಟು ಕಿಲೋಮೀಟರ್ ಸರ್? ಶೋರೂಮ್ ಹಿಸ್ಟ್ರಿ 1,80,000 ಹೊಡೈತೆ ಸರ್. ಓಡಿದ್ಯಾ? ಮೀಟರ್ ಟಂಪಿಂಗ್ ನಮ್ಮ ಶೋರೂಮ್ ಅಲ್ಲಿ ಇಲ್ಲ ಸರ್. ಓಕೆ, ಮೀಟರ್ ಟಂಪಿಂಗ್ ಏನಿಲ್ಲ. ಶೋರೂಮ್ ಅಲ್ಲಿ ತಗೊಂಡೋಗಿ ಚೆಕ್ ಮಾಡ್ಸ್ಕೊ ಬನ್ನಿ, ಚೆಕ್ ಮಾಡ್ಸ್ಕೊಂಡು ಆಮೇಲೆ ಕೊಡಿ ಸರ್. ಟೈರ್ ನೋಡಿ ಸರ್, ನ್ಯೂ ಟೈರ್ ಹಾಕೋರೆ ಸರ್. 4 ನ್ಯೂ ಟೈರ್ ಐತೆ. ಓಕೆ ಸರ್, ಫೀಚರ್ಸ್ ಹಂಗೆ ನೋಡಿ ಸರ್, ಸೀಟ್ ಕವರ್ ಹಾಕ್ಸವ್ರೆ, ಲೆದರ್ ಸೀಟ್ ಕವರ್ ಹಾಕೋರೆ, ಸಿಸ್ಟಮ್ ಐತೆ, ಬ್ರಾಂಡೆಡ್ ಸಿಸ್ಟಮ್ ಐತೆ. ಪ್ರೂಫ್ ಎಸಿ ಬರುತ್ತಲ್ಲ ಸರ್? ಪ್ರೂಫ್ ಎಸಿ ಐತೆ ಸರ್, ಎಲ್ಲ ವರ್ಕಿಂಗ್ ಅಲ್ಲಿ ಐತೆ ಸರ್. ಎಲ್ಲ ಶೋರೂಮ್ ಸರ್ ಇದು 7 ಸೀಟರ್ ಸರ್. ಓಕೆ, 7 ಸೀಟರ್ ತುಂಬಾ ಚೆನ್ನಾಗೈತೆ ಗಾಡಿ, ಟಾಪ್ ಅಂಡ್ ಮಾಡ್ಲು. ಸರಿ ಸರ್, ತುಂಬಾ ಚೆನ್ನಾಗೈತೆ ಸರ್. ಪ್ರೈಸ್ ಎಷ್ಟು ಹೇಳ್ತೀರಾ ಸರ್? ನಿಮ್ಮ ಚಾನೆಲ್ ಕಡೆಯಿಂದ ಬಂದ್ರೆ ನಾನು 6 ಲಕ್ಷ ಹೇಳ್ತಾ ಇದೀನಿ ಸರ್. ನಿಮ್ ಚಾನೆಲ್ ಕಡೆಯಿಂದ ಬಂದ್ರೆ ಸರ್, ಸರಿ ಸರ್, 5.75 ಕೊಡ್ತೀನಿ ಸರ್ ಗಾಡಿನ. 5.75 ಕೊಡ್ತೀನಿ ಸರ್. ಸಿಂಗಲ್ ಓನರ್ 5.70ಕ್ಕೆ ಕೊಡ್ತೀನಿ ಬನ್ನಿ ಸರ್, ನಿಮ್ ಚಾನೆಲ್ ಇಂದ ಬಂದ್ರೆ. ಸರಿ ಸರ್. ಸರ್ ಇದು ರಿಡ್ಜ್ 2014 ಸಿಂಗಲ್ ಓನರ್ ಸರ್. ಸರಿ ಸರ್. 4 ಇದು ನ್ಯೂ ಟೈರ್ ಹಾಕವ್ರೆ ಸರ್. 72,000 ಹೊಡೈತೆ. ಎಲ್ಲ ಶೋರೂಮ್ ಹಿಸ್ಟ್ರಿ ಸರ್. ಓಕೆ, ಇದು ಶೋರೂಮ್ ಹಿಸ್ಟ್ರಿ ಐತೆ. ಓಕೆನಾ? ತುಂಬಾ ಚೆನ್ನಾಗೈತೆ. ಕಿಲೋಮೀಟರ್ ಎಷ್ಟು ಹೊಡಿರ್ಬೋದು? ಕಿಲೋಮೀಟರ್ ಬರೀ 72,000 ಹೊಡೈತೆ. ಪೆಟ್ರೋಲ್ ಗಾಡಿ ಇದು. ತುಂಬಾ ಸರ್. ಸರ್ ಪ್ರೈಸ್ ಎಷ್ಟು ಹೇಳ್ತೀರಾ ಸರ್? 4.25 ಹೇಳ್ತಾ ಇದೀನಿ ಸರ್. ಬನ್ನಿ ಸರ್, ಹೆಚ್ಚು ಕಡಿಮೆ ಮಾತಾಡೋಣ. ನಿಮ್ 4.25 ಇನ್ನು ಬಂದ್ರೆ ಕಡಿಮೆ ಆಗುತ್ತಲ್ಲ? ಬನ್ನಿ ಸರ್, ಮಾಡ್ಕೊಡ್ತೀನಿ ಬನ್ನಿ ಸರ್. ಸರ್ ಫೈನಲ್ ಆಗಿ ಇನ್ನೊಂದು ರೇಟ್ ಹೇಳ್ತೀರಾ ಸರ್? ಬನ್ನಿ ಸರ್, ಇನ್ನೊಂದು 20,000 ಕಡಿಮೆ ಮಾಡ್ಕೊಡ್ತೀನಿ ಬನ್ನಿ ಸರ್. 4.25 ಹೇಳ್ತಾ ಇದೀನಿ, 20,000 ಕಡಿಮೆ 4.30ಕ್ಕೆ ಮಾಡ್ಕೊಡ್ತೀನಿ ಬನ್ನಿ ಸರ್. ಸನ್ನಿ ಸರ್ ಇದು. ಸರಿನಾ? ಸಿಂಗಲ್ ಓನರ್ ಸರ್. ಟಾಪ್ ಅಂಡ್ ಗಾಡಿ. ಓಕೆ, ಟಾಪ್ ಅಂಡ್ ಮಾಡ್ಲಿದ್ದು. ಬನ್ನಿ ಸರ್, ಮ್ಯಾಗ್ ವೀಲ್ ಇದೆ, ಹೊಸ ಟೈರ್ ಐತೆ, ಎಫ್ಎಂ ಟೈರ್ ಹಾಕೋರೆ, 4 ಟೈರ್ ಹೊಸ ಟೈರ್ ಹಾಕೋರೆ. ಸರಿ ಸರ್. ಏರ್ ಬ್ಯಾಗ್, ಏರ್ ಫಿಲ್ಟರ್ ಎಲ್ಲ ಐತೆ ಸರ್. ಇದು ಸೀಟ್ ಕವರ್, ಹೊಸ ಸೀಟ್ ಕವರ್ ಐತೆ. ಸರಿ ಸರ್. ಬನ್ನಿ ಸರ್, ತುಂಬಾ ಚೆನ್ನಾಗೈತೆ. ಆಂಡ್ರಾಯ್ಡ್ ಸಿಸ್ಟಮ್ ಹಾಕೋರೆ. ಸರ್ ತುಂಬಾ ಚೆನ್ನಾಗೈತೆ. ಓಕೆ ಸರ್, ಪ್ರೈಸ್ ಎಷ್ಟು ಹೇಳ್ತೀರಾ ಸರ್? ಇದು 3.95 ಹೇಳ್ತಾರೆ ಸರ್. ಓಕೆ, ಕಸ್ಟಮರ್ ನಿಮ್ ಚಾನಲ್ ಇಂದ ಬಂದ್ರೆ ಸರ್ 3.5ಗೆ ಕೊಟ್ಬಿಡ್ತೀನಿ ಸರ್. 3.5 ಫೈನಲ್ ಸರ್? 3.5 ಟಾಪ್ ಅಂಡ್ ಮಾಡಲ್ ನಿಸಾನ್ ಸರ್ ಇದು. ಸರ್ ಬಂದ್ ಕುತ್ಕೊಂಡ್ ಬಂದ್ರೆ ಇನ್ನೂ ಕಡಿಮೆ ಬನ್ನಿ ಸರ್, ಇನ್ನೊಂದು 5,000 ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ಬನ್ನಿ ಸರ್. ಲೋನ್ ಹಾಕ್ಸ್ಕೊಡ್ತೀನಿ ಬನ್ನಿ ಸರ್. ಲೋನ್ ಆಗುತ್ತೆ. ಲೋನ್ ಎಷ್ಟಾಗುತ್ತೆ? 50,000 ತಗೊಂಡಿ ಸರ್, ಮಿಕ್ಕಿದ್ ಲೋನ್ ಹಾಕ್ಸ್ಕೊಡ್ತೀನಿ. 50,000 ತಗೊಂಡ್ರೆ ಸಾಕು. ಗಾಡಿ ತಗೊಂಡೋಗಿ ಸರ್. ಸರಿ ಸರ್. ಇದು 2005 ಸರ್ ಮಾಡಲಿ ಸರ್. ಇದು ಸ್ಯಾಂಟೋ. ಬನ್ನಿ ಸರ್, ಇದು ಜಾಸ್ತಿನೂ ಓಡಿಲ್ಲ, ಎಲ್ಲ ಶೋರೂಮ್ ಹಿಸ್ಟ್ರಿ ಐತೆ. ಸೆಕೆಂಡ್ ಓನರ್ ಸರ್. ಎಷ್ಟು ಹೊಡಿರ್ಬೋದು ಸರ್? ಇದು ಬರೀ 70,000 ಹೊಡೆಯುತ್ತೆ ಸರ್, ಅಷ್ಟೇ ಸರ್, ಶೋರೂಮ್ ಹಿಸ್ಟ್ರಿ. ಓಕೆ ಸರ್. ಸರ್ ಇದು ಓನರ್ ಸಿಂಗಲ್ ಅಂದ್ರಲ್ಲ? ಸಿಂಗಲ್ ಓನರ್ ಸರ್. ಇದನ್ನು ಸರ್ ಪ್ರೈಸ್ ಎಷ್ಟು ಹೇಳ್ತೀರಾ ಸರ್? ಇದು ಬಂದು 1.75 ಹೇಳ್ತಾರೆ ಸರ್. 1.75 ಹೇಳ್ತಾರೆ. 1.60 ಕೊಡ್ತೀನಿ ಬನ್ನಿ ಸರ್. 1.60 ಫೈನಲ್? 1.60 ಕೊಡ್ತೀನಿ. ಫೈನಲ್ ಇಲ್ಲ, ಬನ್ನಿ ಸರ್. ನೀವು 1.5ಗೆ ಕೊಟ್ಬಿಡ್ತೀನಿ ಸರ್, ನಿಮ್ ಚಾನಲ್ ಇಂದ ಬಂದ್ರೆ. ಬಂದ್ರೆ ಕಡಿಮೆ ಆಗುತ್ತೆ. 1.5ಗೆ ಕೊಟ್ಬಿಡ್ತೀನಿ ನಿಮ್ ಚಾನಲ್ ಕಡೆಯಿಂದ ಬಂದ್ರೆ. ಸರಿ ಸರ್. ಸರ್ ಇದು 13 ಮಾಡ್ಲು, ಸೆಕೆಂಡ್ ಓನರ್. ಸರಿ ಸರ್. i20 ಸರ್, ಡೀಸೆಲ್ ಗಾಡಿ ಸರ್. ಸೊ ಟಾಪ್ ಅಂಡ್ ಸರ್, ಡೀಸೆಲ್ ಗಾಡಿ. ಡೀಸೆಲ್ ಮೈಲೇಜ್ ಚೆನ್ನಾಗಿ ಬರ್ತದೆ. ಸೂಪರ್, ಡೀಸೆಲ್ ಗಾಡಿನೇ ಕೇಳೋದು ಸರ್ ಎಲ್ರು. ಹೌದು ಸರ್, ಮೈಲೇಜ್ ಚೆನ್ನಾಗಿ ಬರ್ತದೆ. 50% ಟೈರ್ ಐತೆ ಸರ್. ಹಾ ಸರ್. ಸರಿನಾ? ಇದ್ರಲ್ಲಿ 50% ಓಕೆ ಸರ್, ಓಡಿಸಬಹುದು. 50% ಟೈರ್ ಐತೆ. ಫ್ರಂಟ್ ಮ್ಯಾಗ್ ವೀಲ್ ಐತೆ ಸರ್. ಓಕೆ, ಸರಿನಾ ಸರ್? ಪ್ರೈಸ್ ಎಷ್ಟು ಹೇಳ್ತೀರಾ ಸರ್? ಇದು 4 ಲಕ್ಷ ಹೇಳ್ತಾರೆ ಸರ್. ನಿಮ್ ಚಾನಲ್ ಇಂದ ಬಂದ್ರೆ ಬನ್ನಿ ಸರ್. 3.90ಗೆ ಕೊಟ್ಬಿಡ್ತೀನಿ. 3.90 ಕೊಡ್ತೀರಾ? ಹಾಗೆ ಓನರ್ ಹೇಳಿ. ಓನರ್ ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್. ಕಿಲೋಮೀಟರ್ ಹೇಳಿ. ಕಿಲೋಮೀಟರ್ 70,000 ಹೊಡೈತೆ ಸರ್, ಶೋರೂಮ್ ಹಿಸ್ಟ್ರಿ. ಸರ್ ಇದಕ್ಕೆ ಲೋನ್ ಎಷ್ಟಾಗುತ್ತೆ? ಲೋನ್ 3 ಲಕ್ಷ ಲೋನ್ ಹಾಕ್ಸ್ಕೊಡ್ತೀನಿ ಸರ್. 3 ಲಕ್ಷ ಲೋನ್ ಹಾಕ್ಕೊಡ್ತೀರಾ? ಇನ್ನೊಂದ್ಸರಿ ಲಾಸ್ಟ್ ಪ್ರೈಸ್ ಹೇಳ್ಬಿಡಿ. 75,000 ತಗೊಂಬನ್ನಿ ಸರ್, ಗಾಡಿ ತಗೊಂಡೋಗಿ ಸರ್. ಸರ್ ಇನ್ನೊಂದ್ಸರಿ ಪ್ರೈಸ್ ಹೇಳ್ಬಿಡಿ ಸರ್. 3.75 ಸರ್. ನಿಮ್ ಕಡೆಯಿಂದ ಬಂದ್ರೆ 75,000 ತಗೊಂಬನ್ನಿ ಸರ್. ಗಾಡಿ ತಗೊಂಡೋಗಿ ಸರ್. ಓಕೆ. ಉಂಟಾ ಸರ್? 2013 ಮಾಡ್ಲು. 13 ಸೆಕೆಂಡ್ ಓನರ್ ಸರ್ ಇದು. ಓಕೆ, ಸೆಕೆಂಡ್ ಓನರ್. ಹ್ಞೂ ಸರ್, ಸೆಕೆಂಡ್ ಓನರ್. ಓಕೆ, ತುಂಬಾ ಚೆನ್ನಾಗಿದೆ ಸರ್. ಇದರಲ್ಲೂ ಟೈರ್ ಫುಲ್ 100% ಹೊಸ ಟೈರ್ ಐತೆ. ಕಿಲೋಮೀಟರ್ ಎಷ್ಟು ಸರ್ ಇದು? ಕಿಲೋಮೀಟರ್ 55,000 ಹೊಡೆಯುತ್ತೆ ಸರ್, ಅಷ್ಟೇ ಸರ್. ಕಿಲೋಮೀಟರ್ 55,000 ಹೊಡಿ ಸರ್ ಕಿಲೋಮೀಟರ್ ಸರ್. ಓಕೆ ಸರ್. ಪ್ರೈಸ್ ಎಷ್ಟು ಹೇಳ್ತೀರಾ ಸರ್? ಇದು 3 ಲಕ್ಷ ಹೇಳ್ತಾರೆ ಸರ್. ಬನ್ನಿ ಸರ್, ನಿಮ್ ಚಾನೆಲ್ ಇಂದ ಬಂದ್ರೆ ಒಂದು 20,000 ನೀವು 2.80 ಕೊಡ್ತೀನಿ ಬನ್ನಿ ಸರ್. 2.80 ಸರ್. ಅದು ಫಿಕ್ಸ್ ಬಂದ್ರೆ ಕಡಿಮೆ ಆಗುತ್ತಾ ಸರ್? ಸೀಟ್ ಕವರ್ ನೋಡಿ ಸರ್, ಲೆದರ್ ಸೀಟ್ ಕವರ್ ಸಾಕು ಸರ್. ಮೊನ್ನೆ ತಾನೇ ಹಾಕ್ಸಿ ಬಿಟ್ಟಿರೋದು ಗಾಡಿನ. ನೋಡಿ ಸರ್, ಸೀಟ್ ಕವರ್ ನೋಡಿ, ಲೆದರ್ ಸೀಟ್ ಕವರ್ ಐತೆ. ಎಲ್ಲ ಲೆದರ್ ಐತೆ. ಬನ್ನಿ ಸರ್, ನೀವು ಬಂದ್ ಗಾಡಿ ನೋಡಿ ಸರ್. ನಿಮ್ಗೆ ಓಕೆ ಅಂದ್ರೆ ಇನ್ನೂ 20,000 ಕಡಿಮೆ ಮಾಡಿಸ್ಕೊಡ್ತೀನಿ ಬನ್ನಿ ಸರ್. ಸೊ ಬಂದ್ರೆ ಕಡಿಮೆ ಆಗುತ್ತಲ್ಲ ಸರ್? ಬನ್ನಿ ಸರ್, ನೀವು ಗಾಡಿ ಓಕೆ ಅಂದ್ರೆ ಇಷ್ಟ 20,000 ಬಿಟ್ಟು ಇನ್ನೂ ಎಷ್ಟು ಕೊಡ್ತೀರಾ ಸರ್? ಫೈನಲ್ ಆಗಿ ಅಷ್ಟೇ ಸರ್. ಬನ್ನಿ ಸರ್, ನಿಮ್ಗೆ ಗಾಡಿ ಇಷ್ಟ ಆಯ್ತು ಫೈನಲ್ ಹೇಳಿ ಸರ್ ಪ್ರೈಸ್. ಬನ್ನಿ ಸರ್, 2.75ಗೆ ಕೊಡ್ತೀನಿ ಬನ್ನಿ ಸರ್. ಗಾಡಿ ತಗೊಂಡೋಗಿ ಸರ್. ಸರ್ 2008 ಸರ್, ಸೆಕೆಂಡ್ ಓನರ್ ಸರ್ ಇದು. ಸರಿ ಸರ್. ಪೆಟ್ರೋಲ್ ಗಾಡಿ. ಟೈರ್ ನೋಡಿ ಸರ್, ತುಂಬಾ ಚೆನ್ನಾಗೈತೆ. ಹೊಸ ಟೈರ್ ಹೊಸ ಸರ್. ಇದು ಬ್ರ್ಯಾಂಡ್ ನ್ಯೂ ಟೈರ್ ಹಾಕವ್ರೆ ಸರ್. ಓಕೆ ಸರ್. ಇಂಟೀರಿಯರ್ ಹೇಳಿ. ಇಂಟೀರಿಯರ್ ನೋಡಿ ಸರ್, ಸೀಟ್ ಕವರ್ ತುಂಬಾ ಚೆನ್ನಾಗೈತೆ. ಸೆಂಟ್ರಲ್ ಲಾಕ್ ಐತೆ. ಓಕೆ, ಇನ್ನ ತುಂಬಾ ಚೆನ್ನಾಗೈತೆ ಸರ್. ಸೆಂಟ್ರಲ್ ಲಾಕ್, ಏರ್ ಬ್ಯಾಗ್, ಫುಲ್ ಪವರ್ ಸ್ಟೀರಿಂಗ್ ಇರುತ್ತೆ ಸರ್. 80,000 ಜಿನಿಯನ್ ಸರ್, ಶೋರೂಮ್ ರೆಕಾರ್ಡ್. 80,000 ಹೊಡಿದೆ. 80,000 ಹೊಡೈತೆ. ಸೊ ಪ್ರೈಸ್ ಎಷ್ಟು ಹೇಳ್ತೀರಾ ಸರ್? 290 ಸರ್. 290 ಸರ್. ಸೊ ಬಂದ್ರೆ ಎಷ್ಟಾಗುತ್ತೆ ಸರ್? ಬನ್ನಿ ಸರ್, ನಿಮ್ ಕಡೆಯಿಂದ ಬಂದ್ರೆ 280 ಕೊಡಿ ಸರ್.
280 ಮಾಡ್ಕೊಡ್ತೀನಿ ಬನ್ನಿ ಸರ್. ಸೊ ಅದು ಕೂಡ ಫಿಕ್ಸ್ ಅಲ್ಲಿ ಬಂದ್ರೆ ಕಡಿಮೆ ಬನ್ನಿ ಸರ್, ನೀವು ದೇವ್ರ ಕಡೆ ಬಂದ್ರೆ ಇನ್ನ 5,000 ಕಡಿಮೆ ಮಾಡಿಸ್ಕೊಡ್ತೀನಿ ಬನ್ನಿ ಸರ್. ರಿಸರ್ವ್ ಸರ್ 2011 ಮಾಡ್ಲು ಸರ್ ಇದು. ಓಕೆ ಸರಿ, ನಾ ಟಾಪ್ ಎಂಡ್ ಮಾಡ್ಲು ZX ಟಾಪ್ ಎಂಡ್ ಮಾಡ್ಲು ZI ಡಿಕ್ಕಿ ಎಲ್ಲ ಬರುತ್ತೆ, ತುಂಬಾ ಚೆನ್ನಾಗೈತೆ ಸರ್. ಟಾಪ್ ಎಂಡ್ ಮಾಡ್ಲಿದು ಎಲ್ಲ ಮ್ಯಾಗ್ ವೀಲ್ ಬರ್ತದೆ, ಬ್ರ್ಯಾಂಡ್ ನ್ಯೂ ಟೈರ್ ಐತೆ ಸರ್. ಫೀಚರ್ಸ್ ಹೇಳಿ. ಸೆಂಟ್ರಲ್ ಲಾಕ್ ಐತೆ ಸರ್, ABS ಐತೆ, ABS ಬ್ರೇಕ್ ಐತೆ, ಏರ್ ಬ್ಯಾಗ್ ಐತೆ. ಸೊ 4 ಪವರ್ ವಿಂಡೋ, 4 ಪವರ್ ವಿಂಡೋ ಐತೆ, ಸೀಟ್ ಕವರ್ ಐತೆ. ಓಕೆ ಸರ್, ಪ್ರೈಸ್ ಎಷ್ಟು ಹೇಳ್ತೀರಾ ಸರ್? ಇದು 4 ಲಕ್ಷ ಹೇಳ್ತಾರೆ ಸರ್. ನಿಮ್ ಕಡೆಯಿಂದ ಬಂದ್ರೆ ಸರ್ 390 ಕೊಡ್ತೀನಿ ಸರ್ ಫೈನಲ್. 390. ಮಾಡಲ್ ಎಷ್ಟು ಹೇಳಿದ್ರಲ್ಲ ಸರ್? 2011 ಸರ್, ಸಿಂಗಲ್ ಓನರ್. ಬರೀ 65,000 ಶೋರೂಮ್ ರಿಜಿಸ್ಟ್ರಿ ಸರ್. ಶೋರೂಮ್ 65,000 ಓಡಿದೆ. 65,000 ಶೋರೂಮ್ ಫೈನಲ್ ಅಂದ್ರೆ ಎಷ್ಟು ಕೊಡ್ತೀರಾ? ಫೈನಲ್ ಸರ್ 2 ಸರ್ 3 ಮುಕ್ಕಲ್ ಕೊಟ್ಬಿಡ್ತೀನಿ ಬನ್ನಿ ಸರ್ ನಿಮ್ ಕಡೆಯಿಂದ. 3 ಮುಕ್ಕಲ್ ಫೈನಲ್ ಸರ್ ಇದು. ನೋಡಿ ಸರ್, ಮ್ಯಾಗ್ ವೀಲ್ ಐತೆ, ಬ್ರ್ಯಾಂಡ್ ನ್ಯೂ ಟೈರ್ ಐತೆ, ಟಾಪ್ ಎಂಡ್ ಮಾಡ್ಲು ಸರ್ ಇದು. ಸರಿ ಸರ್, ಲೋನ್ ಆಪ್ಷನ್ ಕೊಡ್ತೀನಿ ಬನ್ನಿ ಸರ್. ನಿಮ್ಗೆ ಲೋನ್ ಎಷ್ಟಾಗುತ್ತೆ ಸರ್ ಇದು? ಲೋನ್ 3 ಲಕ್ಷ ಲೋನ್ ಆಯ್ತದೆ ಬನ್ನಿ ಸರ್. 3 ಲಕ್ಷ 75,000 ತಗೋ ಬನ್ನಿ, ಗಾಡಿ ತಗೊಂಡೋಗಿ ಸರ್.